3 ದಿನಗಳಿಂದ ಕಾಣೆಯಾಗಿದ್ದ ಬಾಲಕ ಶವವಾಗಿ ಪತ್ತೆಯಾಗಿದ್ದಾನೆ. BWSSB ಪೈಪ್ಲೈನ್ನ ಸಂಪಿನಲ್ಲಿ ಬಾಲಕನ ಶವ ಪತ್ತೆಯಾಗಿರೋದು. ಕಳೆದ 3 ದಿನಗಳಿಂದ ನಿಗೂಢವಾಗಿ ಕಾಣೆಯಾಗಿದ್ದ 14 ವರ್ಷದ ಬಾಲಕ. ಆದರೆ ಈಗ ಆತನ ಶವ ಪತ್ತೆಯಾಗಿದೆ. ಬೆಂಗಳೂರಿನ ತಾತಗುಣಿ ಸಮೀಪ ಬೆಂಗಳೂರು ಜಲಮಂಡಳಿ ಪೈಪ್ಲೈನ್ ಅಳವಡಿಕೆಗಾಗಿ ನಿರ್ಮಿಸಿದ್ದಂತಹ ತೆರೆದ ಸಂಪು, ಆ ಸಂಪಿನಲ್ಲಿ ಬಾಲಕನ ಮೃತದೇಹ ಪತ್ತೆಯಾಗಿರೋದು. ಬಾಲಕ ಪ್ರೀತಮ್ 14 ವರ್ಷದ ಬಾಲಕ ಮನೆಯಿಂದ ಆಚೆ ಹೋಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮನೆಯಿಂದ ಆಟವಾಡೋದಕ್ಕೆ ಅಂತ ಹೊರ ಹೋಗಿರ್ತಾನೆ ಪ್ರೀತಮ್. ಆಟವಾಡಲು ಹೋಗಿ BWSSB ಸಂಪಿಗೆ ಬಿದ್ದಿದ್ದಾನೆ ಅಂತ ಅನುಮಾನಿಸಲಾಗ್ತಾ ಇದೆ. ಜಲಮಂಡಳಿ ಕಾಮಗಾರಿ ಸ್ಥಳದಲ್ಲಿ ವಾಸನೆ ಬರ್ತಾ ಇತ್ತು. ಆ ವಾಸನೆಯ ಜಾಡು ಹಿಡಿದು ನೋಡಿದಾಗ ಗುಂಡಿಯಲ್ಲಿ ಶವ ಪತ್ತೆಯಾಗಿದೆ. ಪರಿಶೀಲನೆ ನಡೆದಂತಹ ಸಂದರ್ಭದಲ್ಲಿ ಕಾಣೆಯಾಗಿದ್ದ ಪ್ರೀತಮ್ ಶವ ಅದು ಅಂತ ದೃಢಪಟ್ಟಿದೆ. ತಾತಗುಣಿಯಲ್ಲಿ ಬಾಡಿಗೆ ಮನೆಯಲ್ಲಿ ಕುಟುಂಬ ವಾಸ ಇತ್ತು. BWSSB ಸಂಪ್ಗಳನ್ನು ಮುಚ್ಚದೆ ನಿರ್ಲಕ್ಷ್ಯ ತೋರಲಾಗ್ತಾ ಇದೆ ಅಂತ ಈಗ ಪೋಷಕರು ಆರೋಪ ಮಾಡ್ತಿದ್ದಾರೆ. ಹಲವು ದಿನಗಳಿಂದ ಸಂಪ್ಗಳನ್ನು ಮುಚ್ಚದೆ ಹಾಗೆ ಬಿಟ್ಟಿದ್ರು BWSSB ಅಧಿಕಾರಿಗಳು. ಈ ಕುರಿತಾಗಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶರತ್, 3 ದಿನದಿಂದ ಮಿಸ್ಸಿಂಗ್ ಆದಂತಹ ಬಾಲಕ, ಆದರೆ ಈಗ ಆತನ ಶವ ಪತ್ತೆಯಾಗಿರೋದು ಹೇಗೆ ಗೊತ್ತಾಯಿತು? ಆತ BWSSB ತೆರೆದಂತಹ ಸಂಪೇನಿತ್ತು, ಆ ಕಾಮಗಾರಿ ಮುಗಿಸಿ ಅದನ್ನು ಮುಚ್ಚದೆ ಹಾಗೆ ಬಿಟ್ಟು ಹೋದಂತಹ ಸ್ಥಳ ಅದು. ಸೊ ಅಲ್ಲೇ ಶವ ಪತ್ತೆಯಾಗಿರೋದು ಏನೆಲ್ಲ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ? ಪೋಷಕರು ಏನು ಹೇಳ್ತಿದ್ದಾರೆ? ವೀಣಾ, ಇದು ನಿನ್ನೆ ನಡೆದಿರುವಂತಹ ಘಟನೆ. ಕಳೆದ 3 ದಿನದ ಹಿಂದೆ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬ 9ನೇ ತರಗತಿಯನ್ನ ವ್ಯಾಸಂಗ ಮಾಡ್ತಾ ಇದ್ದಂತಹ 14 ವರ್ಷದ ಬಾಲಕ ಪ್ರೀತಮ್ ಅಂತ ಹೇಳಿ ಆತ ಕಾಣೆಯಾಗಿರ್ತಾನೆ. 3 ದಿನದ ಹಿಂದೆ ಕೂಡ ಆ ಒಂದು ದೂರನ್ನ ದಾಖಲು ಮಾಡುವಂತಹ ಕೆಲಸವನ್ನು ಕೂಡ ಅವರ ಪೋಷಕರು ಮಾಡಿರ್ತಾರೆ. 3 ದಿನದಲ್ಲೂ ಕೂಡ ಬಾಲಕನನ್ನ ಹುಡುಕಾಟ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಆ ಬಾಲಕ ಸಿಕ್ಕಿರೋದಿಲ್ಲ. ಆದ್ರೆ ನಿನ್ನೆ ಅಲ್ಲೇ ತಾತಗುಣಿ ಸಮೀಪ ಇದ್ದಂತಹ ಒಂದು ಈ ಜಲಮಂಡಳಿಯ ಕಾಮಗಾರಿ ನಡೀತಾ ಇದ್ದಂತಹ ಒಂದು ಸಂಪಿನ ಬಳಿ ವಾಸನೆ ಬರ್ತಾ ಇರುತ್ತೆ. ವಾಸನೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಸ್ಥಳೀಯರು ಈ ರೀತಿಯಾಗಿ ಒಂದು ವಾಸನೆ ಬರ್ತಾ ಇದೆ ಅನ್ನುವಂತ ಒಂದು ವಿಚಾರವನ್ನ ತಿಳಿಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಕೆಲ ಅಧಿಕಾರಿಗಳ ಜೊತೆಗೆ ಪೊಲೀಸರು ಬಂದು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಬಾಲಕನ ಶವ ಪತ್ತೆಯಾಗಿದೆ ಎನ್ನುವಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆ ಬಾಲಕ ಹುಡುಕಾಟವನ್ನ ಯಾವ ರೀತಿಯಾಗಿ ಮಾಡಿದ್ರು, ಜೊತೆಗೆ ಆ ಕುಟುಂಬಸ್ಥರ ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪರಿಹಾರ ಕೂಡ ತಮಗೆ ಬೇಕು ಅಂತ ಹೇಳಿ ಪೋಷಕರು ಕೂಡ ಒಂದು ಅಹವಾಲನ್ನ ಇಡ್ತಾ ಇರುವಂತದ್ದು. ಆಟಕ್ಕೆ ಅಂತ ಹೇಳಿ ಹೋದಂತಹ ಬಾಲಕ ಓಡಾಡುವಂತಹ ವೇಳೆಯಲ್ಲಿ ಬಿದ್ದು ಸಾವನ್ನಪ್ಪಿದ್ದಾನೆ ಅನ್ನುವಂತ ಒಂದು ಮಾಹಿತಿ ಲಭ್ಯವಾಗ್ತಿದೆ. ಜೊತೆಗೆ ಯಾವ ಸಂದರ್ಭದಲ್ಲಿ ಹೋಗಿದ್ದ, ಹಾಗೆ ಬೇರೆ ಏನಾದ್ರೂ ಘಟನೆ ನಡೆದಿತ್ತ ಅನ್ನೊಂದು ವಿಚಾರವಾಗಿ ಕೂಡ ತನಿಖೆ ನಡೆಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ 9ನೇ ತರಗತಿಯನ್ನ ಓದ್ತಾ ಇದ್ದಂತಹ ಬಾಲಕ ಸಣ್ಣ ಪುಟ್ಟ ಏನಾದ್ರೂ ಒಂದು ಗುಂಡಿ ಇದ್ದಂತಹ ಸಂದರ್ಭದಲ್ಲಿ ಆತನಿಗೆ ಕಾಣ ಸಿಗುತ್ತೆ. ಆದ್ರೆ ಈ ರೀತಿಯಾಗಿ ಬಿದ್ದು ಅದು ಕೂಡ ಆತನಿಗೆ ಹೊರಬರೋದಕ್ಕಾಗದೆ ಯಾವ ರೀತಿಯಾಗಿ ಸಿಕ್ಕಾಕೊಂಡು ಮೃತಪಟ್ಟಿದ್ದಾನೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಸದ್ಯ ಕಗ್ಲಿಪುರ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ವೀಣಾ, ಥ್ಯಾಂಕ್ ಯು ಶರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.